ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಮುಕ್ತಾಯ ಆಯಿತು ಡಬಲ್ ಎಲಿಮಿನೇಷನ್. ಬಿಗ್ ಬಾಸ್ ಕೊಟ್ಟ ಟ್ವಿಸ್ಟ್ಗೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ವೀಕ್ಷಕರೇ. ಸೊ ಹಬ್ಬದ ಪ್ರಯುಕ್ತ ಇದೀಗ ಮಿಡ್ ವೀಕ್ ಎಲಿಮಿನೇಷನ್ ಅನ್ನ ಕ್ಯಾನ್ಸಲ್ ಮಾಡಿದ್ದ ಬಿಗ್ ಬಾಸ್ ಇದೀಗ ದಿಢೀರ್ ಎಂದು ಡಬಲ್ ಎಲಿಮಿನೇಷನ್ ಆಗಿದೆ. ಸೊ ಡಬಲ್ ಎಲಿಮಿನೇಷನ್ಗೆ ಯಾರು ಆಚೆ ಹೋದ್ರು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ 8 ಜನ ನಾಮಿನೇಟ್ ಆಗಿದ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಬಿಗ್ ಬಾಸ್ ಟಾಸ್ಕ್ ಸೋತು ಇದೀಗ ಎಲಿಮಿನೇಷನ್ ಆಗಿರುವ ಕಂಟೆಸ್ಟೆಂಟ್ ಇಬ್ಬರು ಆಚೆ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ಟೈಮ್ ಹರ್ತಾ ಬರ್ತಿದ್ದಂತೆ ಟಾಸ್ಕ್ಗಳು ಕಠಿಣವಾಗಿದ್ದು ಸ್ಪರ್ಧಿಗಳು ಅನೇಕ ಬಾರಿ ಇದೀಗ ಸೋಲನ್ನ ಕಾಣುವ ಪರದಲ್ಲಿ ಮೋಸವನ್ನ ಹಾಡ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಇದೇ ರೀತಿ ಧನರಾಜ್ ಆಚಾರ್ ಅವರು ಮೋಸ ಹಾಡಿ ಬಿಗ್ ಬಾಸ್ ಕೈಲಿ ಸರಿಯಾಗಿ ಬಯಸ್ಕೊಂಡು ಇದೀಗ ರಿಕ್ವೆಸ್ಟ್ ಮಾಡಿಕೊಂಡು ಮಿಡ್ ವೀಕ್ ಎಲಿಮಿನೇಷನ್ ಅನ್ನ ಅಲ್ಲಿಗೆ ಮುಕ್ತಾಯ ಮಾಡಿದ್ರು, ಅಂದ್ರೆ ರದ್ದು ಮಾಡಿದ್ರು ವೀಕ್ಷಕರೇ. ಆದರೆ ಇವತ್ತು ಡಬಲ್ ಎಲಿಮಿನೇಷನ್ ಟ್ವಿಸ್ಟ್ ಕೊಟ್ಟಿದ್ದಂತಹ ಬಿಗ್ ಬಾಸ್ ಇದೀಗ ಹಳೆಯ ಸ್ಪರ್ಧಿಗಳು ಎಂಟ್ರಿ ಕೊಡ್ತಿದ್ದಂತೆ ಇದೀಗ ಡಬಲ್ ಎಲಿಮಿನೇಷನ್ ಶಾಕ್ ನೀಡಿ ಇದೀಗ ಭವ್ಯಗೌಡ ಮತ್ತು ಗೌತಮಿ ಜಾಧವ್ ಅವರಿಗೆ ಇದೀಗ ಶಾಕ್ ಕೊಟ್ಟಿದೆ. ಬಿಗ್ ಬಾಸ್ ಮನೆಯಿಂದ ಇದೀಗ ಆಚೆ ಹೋಗಿದ್ದಾರೆ ಇಬ್ಬರು ಕೂಡ ಅಂತದ್ದು ಅಸಲಿ ಸತ್ಯ ಗೊತ್ತಾಗ್ತಾ ಇದೆ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಜಾಧವ್ ಮತ್ತು ಭವ್ಯಗೌಡ ಕಡಿಮೆ ಒಂದು ಅಂಕವನ್ನ ಪಡೆದಿದ್ದು ಫಿನಾಲೆಗೆ ಸೆಲೆಕ್ಟ್ ಆಗಲಿಲ್ಲ. ಹಾಗಾಗಿ ಈ ವಾರ ಡಬಲ್ ಎಲಿಮಿನೇಷನ್ಗೆ ತುತ್ತಾಗಿ ಇಬ್ಬರು ಕೂಡ ಆಚೆ ಬಂದಿದ್ದಾರೆ. ಬಿಗ್ ಬಾಸ್ ಎಲಿಮಿನೇಷನ್ ಆಗ್ತಿದ್ದಂತೆ ಭವ್ಯಗೌಡ ಅವರ ಸ್ನೇಹಿತ ತ್ರಿವಿಕ್ರಮ್ ಕಣ್ಣೀರನ್ನ ಇಟ್ಟಿದ್ದು ಇದು ನಿಜಕ್ಕೂ ವೀಕ್ಷಕರಿಗೆ ಒಂದು ಬೇಸರ ತರಿಸಿದೆ ಅಂತಾನೆ ಹೇಳ್ಬೋದು. ಇವರ ಫ್ರೆಂಡ್ಶಿಪ್ ಜರಾಮರ ಆಗಬೇಕು ಅಂತ ಅನ್ಕೊಂಡಿದ್ರು, ಆದ್ರೆ ಅಲ್ಲಿಗೆ ಕಟ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಭವ್ಯಗೌಡ ಅವರು ಟಾಪ್ 2 ಅಲ್ಲಿ ಇರ್ತಾರೆ ಅಂತ ಅನೇಕರು ಕೂಡ ಅನ್ಕೊಂಡಿದ್ರು, ಆದ್ರೆ ಡಬಲ್ ಎಲಿಮಿನೇಷನ್ಗೆ ಇದೀಗ ಕಂಪ್ಲೀಟ್ ಆಗಿ ಆಚೆ ಹೋಗಿದ್ದಾರೆ. ಬಿಗ್ ಬಾಸ್ ಕೊಟ್ಟ ಒಂದು ಟಫ್ ರೂಲ್ಸ್ ಅನ್ನ ಇದೀಗ ಸೆಲೆಕ್ಟ್ ಮಾಡಿಕೊಳ್ಳದೆ ಒಂದು ಟಫ್ ರೂಲ್ಸ್ ಅನ್ನ ಉಳಿಸಿಕೊಳ್ಳಲಾಗದೆ ಟಾಸ್ ನಲ್ಲಿ ಸೋತು ಇವತ್ತು ಡಬಲ್ ಎಲಿಮಿನೇಷನ್ ಇಂದ ಆಚೆ ಬಂದಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ.